ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 134ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಲ್ಲಿ ಕೂಡ 3 ವಚನಗಳು. ಯಾವ ರೀತಿಯಾಗಿ ಕೀರ್ತನೆ 133ರಲ್ಲಿ 3 ವಚನಗಳು, ಅದೇ ರೀತಿಯಾಗಿ ಕೀರ್ತನೆ 134ರಲ್ಲಿ ಕೂಡ 3 ವಚನಗಳು. ಸರಿ, ಈ ಕೀರ್ತನೆಯನ್ನು ಬರೆದವರು ಯಾರಂತ ನಮಗೆ ಗೊತ್ತಿಲ್ಲ. ಆದರೆ 3 ವಚನಗಳಲ್ಲಿ ನಮಗೆ ಸುಮಾರು ದೇವರ ಬಗ್ಗೆ 5 ಸಂಗತಿಗಳನ್ನು ನಾವು ನೋಡಿಕೊಳ್ಳಬಹುದು. ಏನಂತ? ದೇವರ ಮಂದಿರ, ದೇವರ ಸೇವಕರು, ದೇವರನ್ನು ಕೊಂಡಾಡುವುದು, ದೇವರ ಸೃಷ್ಟಿ, ದೇವರ ಆಶೀರ್ವಾದ. ಈ ರೀತಿಯಾಗಿ 5 ಸಂಗತಿಗಳನ್ನು ಈ 3 ವಚನಗಳಲ್ಲಿರುವಂಥ ಕೀರ್ತನೆ 134 ಸಾಮ್ 134 1ರಿಂದ 3 ವಚನಗಳಲ್ಲಿ ನಾವು ನೋಡಿಕೊಳ್ತೇವೆ. ಈಗ ನಾವು ಒಂದೊಂದಾಗಿ ಇದನ್ನು ನಾವು ನೋಡಿಕೊಳ್ಳೋಣ. ಅದರಿಂದ ದೇವರು ನಮಗೆ ಏನು ಕಲಿಸಿಕೊಡ್ತಾನೆ ನೋಡೋಣ. ಬನ್ನಿರಿ. ಮೊದಲನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಕೀರ್ತನೆ 134 ಅದೇನಂತ ಹೇಳಿದ್ರೆ, ಎಲೈ ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವ ಸೇವಕರೇ. ನೋಡ್ರಿ, ದೇವರು ಎಲ್ಲರೂ ನಿದ್ದೆ ಮಾಡ್ತಾ ಇರುವಂಥ ವೇಳೆಯಲ್ಲಿ, ಅಂದರೆ ಇಸ್ರಾಯೇಲರೆಲ್ಲರೂ, ವಿಶ್ವಾಸಿಗಳೆಲ್ಲರೂ ತಮ್ಮ ತಮ್ಮ ಅನುದಿನದ ವಿಶ್ರಾಂತಿಯನ್ನು, ಅಗತ್ಯವಾದಂಥ ವಿಶ್ರಾಂತಿಯನ್ನು ತಗೊಂಡಿರುವಾಗ, ಕೆಲವು ವಿಶ್ವಾಸಿಗಳು ಮಾತ್ರ ದೇವರಿಗಾಗಿ ಶ್ರಮಿಸ್ತಾ ಇರುವಂಥ ವೇಳೆಯಲ್ಲಿ ದೇವರು ಅದನ್ನು ಮರೆಯದೆ, ದೇವರು ಅದನ್ನು ಮರೆಯದೆ, ಅದನ್ನು ಅಂತ ಹೇಳಿದರೆ ದೇವರಿಗಾಗಿ ಕೆಲವರು ಎಕ್ಸ್ಟ್ರಾ ಹೆಚ್ಚಾಗಿ ಶ್ರಮೆಪಟ್ಟು ಉಳಿದಂಥ ವಿಶ್ವಾಸಿಗಳಿಗಿಂತಲೂ ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಅಧಿಕವಾಗಿ ದೇವರಿಗಾಗಿ ಶ್ರಮಿಸುವಂಥವ್ರನ್ನ ದೇವರು ಮರೆಯೋದಿಲ್ಲ. ಹೌದು, ದೇವರು ಹಾಗಾದರೆ ಬೇರೆಯವರು ಮಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ, ನಿದ್ರೆ ಮಾಡೋದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಅದೇನಂತ ಹೇಳಿದರೆ, ದೇವರಿಗೆ ನಾವು ನಿದ್ರೆ ಮಾಡಲೇಬೇಕು, ಅದು ಅಗತ್ಯ. ಅದು ಆದರೆ ಕೆಲವರಂತೂ ದೇವರಿಗಾಗಿ ಸ್ವಲ್ಪ ಎಕ್ಸ್ಟ್ರಾ, ಸ್ವಲ್ಪ ಹೆಚ್ಚಾಗಿ ಶ್ರಮೆ ಆ ರೀತಿಯಾಗಿ ಪಡುವಂಥ ವ್ಯಕ್ತಿಗಳನ್ನು ದೇವರು ಮರೆಯೋದಿಲ್ಲ. ಅಂಥವರಿಗಾಗಿಯೇ ಒಂದು ಅಧ್ಯಾಯವನ್ನು ಬೈಬಲ್ನಲ್ಲಿ ಇಟ್ಟಿರುವಂಥದ್ದು ಆಶ್ಚರ್ಯವಲ್ಲವೇ? ಹೌದು. ಯಾಕಂತ ಹೇಳಿದರೆ, ಒಂದು ವಾಕ್ಯ ನನಗೆ ಇಬ್ರಿಯ ಪುಸ್ತಕದಿಂದ ನೆನಪಿಗೆ ಬರ್ತಾ ಇದೆ. 6ನೇ ಅಧ್ಯಾಯ, ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಇಲ್ಲಿ ದೇವರು, ನೀವು ಉಪಚಾರ ಮಾಡ್ತಾ ಇದ್ದೀರಿ. 6ನೇ ಅಧ್ಯಾಯ 11ನೇ ವಚನ, ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ. ಈಗ ಉಪಚಾರ ಮಾಡುವ ವಿಷಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಕೀರ್ತನೆ 134ರಲ್ಲಿ ನಾವು ಸೇವೆ ಮಾಡೋದ್ರ ಬಗ್ಗೆ ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟ 10ನೇ ವಚನ ಕೂಡ ನಾವು ಮರಿಬಾರ್ದು. ಯಾಕಂದರೆ ಅಲ್ಲಿ ಕೂಡ ಉಪಚಾರದ ಬಗ್ಗೆ ಒಂದು ಮಾತಿದೆ. ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ. ಆ ದಿವಸಗಳಲ್ಲಿ ಲೇವಿಯರು ಪರಿಪೂರ್ಣ ಕಾಲ ಸೇವಕರು ದೇವಜನರಿಗಾಗಿ ಉಪಚಾರ ಮಾಡ್ತಾಯಿದ್ರು. ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು
ದೇವರು, ಆತನು ಅಂದರೆ ದೇವರು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ವಾವ್! ದೇವರು ಎಕ್ಸ್ಟ್ರಾ ಟೈಮ್, ಹೆಚ್ಚು ಸಮಯ ತಕ್ಕೊಂಡು ವಿಶೇಷವಾಗಿ ದೇವರಿಗಾಗಿ ಮೀಸಲಾಗಿಟ್ಟು ಶ್ರಮಿಸುವಂಥವ್ರನ್ನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಗಾಡ್ ನೆವರ್ ಫರ್ಗೆಟ್ಸ್ ದೋಸ್ ಹೂ ಲೇಬರ್ ಇನ್ ಎನ್ ಎಕ್ಸ್ಟ್ರಾ ಟೈಮ್ ಫಾರ್ ಹಿಮ್. ಆದುದರಿಂದ ಈ ಒಂದು ಕೀರ್ತನೆ ಅಂಥವರಿಗಾಗಿ ಡೆಡಿಕೇಟೆಡ್, ಅಂಥವರಿಗಾಗಿ ಪ್ರತಿಷ್ಠೆ. ಕೆಲವು ಸಾರಿ ಯಾರಾದರೂ ಹಾಡಿದರೆ, ಈ ಹಾಡು ನಿಮಗೋಸ್ಕರವಾಗಿ ನಾನು ಡೆಡಿಕೇಟ್ ಮಾಡ್ತಿದ್ದೀನಿ, ಇದನ್ನು ಪ್ರತಿಷ್ಠೆ ಮಾಡಿ ಸಮರ್ಪಿಸ್ತೀನಿ ಅಂತೀವಲ್ಲ, ಹಾಗೆ ದೇವರು ಬೈಬಲ್ನಲ್ಲಿ ಒಂದು ಅಧ್ಯಾಯವನ್ನು, ಒಂದು ಚಾಪ್ಟರನ್ನು, 134ನೇ ಅಧ್ಯಾಯ ಕೀರ್ತನೆಯಲ್ಲಿ ತನ್ನ ಸೇವೆಯನ್ನು ರಾತ್ರಿಯಲ್ಲಿ ಅವರು ದೇವರ ಮಂದಿರದಲ್ಲಿ ನಿದ್ದೆ ಮಾಡ್ಬೋದು, ದೇವರೇನು ಬೈತಿರಲಿಲ್ಲ. ಆದರೆ ಅವರು ಎಚ್ಚೆತ್ತು ದೇವರ ಸೇವೆ. ನಮ್ಮ ದೇವರು ಜೀವಂತ ದೇವರು. ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಅಂಥ ದೇವರಿಗೆ ನಾವು ಸೇವೆ ಮಾಡ್ತಿದ್ದೀವಲ್ಲ, ಆದ ಕಾರಣ ಎಚ್ಚೆತ್ತು ನಾವು ಸೇವೆ ಮಾಡೋಣ. ಒಂದು ವೇಳೆ ಯಾರಾದರೂ ಅಂಥ ಸಂದರ್ಭದಲ್ಲಿ ತಡವಾಗಿ ಬಂದಂಥವರಿಗೂ ಕೂಡ ಸಹಕರಿಸೋಣ ದೇವರ ಮಂದಿರದಲ್ಲಿ ಎಂಬುದಾಗಿ ಇದ್ದಂಥ ರಾತ್ರಿಯಲ್ಲಿ ದೇವರ ಮಂದಿರದಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಂಥವ್ರನ್ನು ಉದ್ದೇಶಿಸಿ ಬರೆದಂಥ ಕೀರ್ತನೆ 134ನೇ ಕೀರ್ತನೆ. ದೇವರು ಇಂಥವರನ್ನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಗಾಡ್ ಈಸ್ ನಾಟ್ ಅನ್ರೈಚಿಯಸ್ ಟು ಫರ್ಗೆಟ್ ದೋಸ್ ಹೂ ಸರ್ವ್ ಗಾಡ್ಸ್ ಪೀಪಲ್. ದೇವ ಜನರನ್ನು ಸೇವೆ ಮಾಡುವಂಥ ದೇವರ ಸೇವಕರನ್ನು ದೇವರು ಮರೆಯಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು ಆತನ ಸರ್ವ ಸೇವಕರೇ ಯೆಹೋವನನ್ನು ಕೊಂಡಾಡಿರಿ. ಯೆಹೋವನು ಎಂಬುದಾಗಿ ಹೇಳುವಾಗ ಆತನು ಇರುವಾತನೇ ಆಗಿದ್ದಾನೆ. ಅಷ್ಟೇ ಅಲ್ಲ, ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತ. ಹೌದು, ಆತನು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. ಎಂಥವನಾಗಿರುವೆನು ಅಂಥವನಾಗಿರುವೆನು. ಅಂಥ ದೇವರನ್ನು ಕೊಂಡಾಡಿರಿ. ಯಾರು ಕೊಂಡಾಡಬೇಕು? ಈ ಕೀರ್ತನೆ ದೈವ ಪ್ರೇರಿತವಾಗಿ ಯಾರೋ ಒಬ್ಬರು ಬರೆದಿದ್ದಾರೆ. ಅವರ ಹೆಸರು ನಮಗೆ ಗೊತ್ತಿಲ್ಲ, ಅನಾಮಧೇಯ. ಆದರೆ ಒಟ್ಟು ಪವಿತ್ರಾತ್ಮನೇ ಬರೆದಿರೋದು. ಪವಿತ್ರಾತ್ಮನು ರಾತ್ರಿಯಲ್ಲಿ ದೇವ್ರ ಸೇವೆಯನ್ನು ದೇವರ ಮಂದಿರದಲ್ಲಿ ಮಾಡುವಂಥವರೇ ದೇವರಿಗೆ ಸ್ತೋತ್ರ ಮಾಡಿರಿ. ನೀವು ಕೆಲಸ ಮಾಡೋದು ಒಳ್ಳೆಯದೇ, ಸ್ತೋತ್ರ ಮಾಡೋದು ಮತ್ತಷ್ಟು ಒಳ್ಳೆಯದು. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. ದೇವರ ಸೇವೆ ಮಾಡುವುದು ಒಳ್ಳೆಯದು, ಆದರೆ ದೇವರಿಗೆ ಸ್ತೋತ್ರ ಮಾಡುವುದು ಮತ್ತಷ್ಟು ಒಳ್ಳೆಯದು. ಯಾಕಂದರೆ ಕೆಲಸದಲ್ಲಿ ನಾವು ಚಟುವಟಿಕೆ ನಿರತರಾಗಿಬಿಟ್ಟು ನಾವು ದೇವರಿಗೆ ಕೃತಜ್ಞತೆಯನ್ನು, ಸ್ತೋತ್ರವನ್ನು ಮಾಡದೇ ಇರುವಂಥದ್ದು ಒಳ್ಳೆಯದಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ನಾನು ಓದ್ತೇನೆ. ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಂದಂಥ ಶೋಧನೆ ಕುರಿತಾಗಿ ಇಲ್ಲಿ ಬರೆದಿದೆ. ಮತ್ತು ಅಲ್ಲಿ ಮಾತಾಡ್ತಾ ಇರುವಂಥ ವೇಳೆಯಲ್ಲಿ ಸೈತಾನನು ನಮ್ಮ ಕರ್ತನಿಗೆ 3 ಶೋಧನೆಗಳನ್ನು ತರುವಂಥ ವೇಳೆಯಲ್ಲಿ ನಮ್ಮ ಕರ್ತನಾದ ಯೇಸು ಹೇಳಿದಂಥ ಒಂದು ಮಾತು ಮತ್ತಾಯ 4ರಲ್ಲಿದೆ. ಅದೇ ಒಂದು ವಿಷಯ ಲೂಕ 4ರಲ್ಲಿ ಕೂಡ ಇದೆ. ಆದರೆ ಲೂಕ 4ರಲ್ಲಿ ಸ್ವಲ್ಪ ವ್ಯತ್ಯಾಸ. ಮತ್ತಾಯ 4, ಲೂಕ 4, 2ರಲ್ಲಿ ಕೂಡ ಆ ಒಂದು ವಿಷಯ ಇದೆ. ಆದರೆ ಲೂಕ 4 ನಾವು ನೋಡಿಕೊಳ್ಳೋಣ್ರಿ. ಅಲ್ಲಿ ಏನಂತಿದೆ ಎಂಬುದಾಗಿ ನೋಡುವಾಗ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ.
ಮತ್ತು 4 ಲೂಕ 4ರಲ್ಲಿ ಅದೇನಂತ ಹೇಳಿದರೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಇಲ್ಲಿ ಕೊಡಲಾಗಿದೆ. ಆದರೆ ಮೂಲ ಭಾಷೆಯಲ್ಲಿ ಆತನನ್ನು ಸೇವಿಸಿ ಆರಾಧಿಸಬೇಕು ಎಂಬುದಾಗಿ ಇರಲಿ. ಈಗ ನಾವು ಕೀರ್ತನೆ 134 ಹೋಗುವ, ಅಲ್ಲಿ ಬರೆದಿರುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ದೇವರನ್ನು ನಾವು ಕೊಂಡಾಡಬೇಕು. ದೇವರ ವಿಷಯವಾಗಿ 5 ಸತ್ಯಾಂಶಗಳು. ಮೊದಲನೇದು ಯೆಹೋವನ ಮಂದಿರ, ದೇವರ ಮಂದಿರ. 2ನೇದು ದೇವ್ರ ಸೇವಕರು. 3ನೇದು ದೇವರನ್ನು ಕೊಂಡಾಡಬೇಕು. 4ನೇದು ನಾವು ಹೋಗೋದಕ್ಕೆ ಮುಂಚಿತವಾಗಿ ಒಂದು ಮಾತು ನಾನು ಹೇಳಬೇಕು. ದೇವರ ಸೇವೆ ಅಂತ ಹೇಳಿದ ಮೇಲೆ ಈಗ ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಬಹುಶಃ ನೀವು ಇದನ್ನು ಎಂದೂ ಕೇಳಿರಲಿಕ್ಕಿಲ್ಲ, ಅಂಥ ಒಂದು ವಿಷಯ ನಾನು ಹೇಳ ಬಯಸ್ತೇನೆ. ಇದನ್ನು ಮಿಸ್ ಮಾಡಿಕೊಳ್ಬೇಡ್ರಿ. ಸೇವೆಯಲ್ಲಿ ಬಹಳ ವಿಧವಾದಂಥ ಸೇವೆ ಇದೆ. ಅಂದರೆ ದೇವರ ಸೇವೆಯಲ್ಲಿ ಇಲ್ಲಿ ಸರ್ವ ಸೇವಕರೇ ಎಂಬುದಾಗಿ ಮೊದಲನೇ ವಚನದಲ್ಲಿ ಹೇಳಿರುವಾಗ, ಅದು ಸರ್ವ ಸೇವಕರೇ ಅಂತ ಹೇಳುವಾಗ ಯಾಜಕರ ಬಗ್ಗೆ, ಯಾಜಕರಲ್ಲೇನು ಈ ಲೇವಿಯರ ಬಗ್ಗೆ. ಈಗ ಲೇವಿಯರಲ್ಲಿ ಕೂಡ ಅವರು ದೇವರ ಸೇವೆ ಮಾಡ್ತಾ ಇದ್ದಾರೆ, ಅವರಲ್ಲಿ ಕೂಡ ವ್ಯತ್ಯಾಸ ಇದೆ. ದೇವರು ವ್ಯತ್ಯಾಸ ಪಡಿಸಿದ್ದಾನೆ. ನಾನು ವ್ಯತ್ಯಾಸ ಅಂತ ಹೇಳೋಕ್ಕಿಂತಲೂ ದೇವರು ವ್ಯತ್ಯಾಸ ಮಾಡುವಂಥದ್ದನ್ನು ನೀವು ಗಮನಿಸಬಹುದು. ನೋಡೋಣ ಬನ್ನಿರಿ. ಯೆಹೆಜ್ಕೇಲ್ ಗ್ರಂಥ 44ನೇ ಅಧ್ಯಾಯ. ಯೆಹೆಜ್ಕೇಲ 44ನೇ ಅಧ್ಯಾಯ. ಒಂದು ಸಾರಿ ಏನಾಯ್ತು ಅಂದರೆ, ಇಸ್ರಾಯೇಲರು ತಪ್ಪು ಮಾಡಿಬಿಟ್ರು. ಅಂದರೆ ವಿಶ್ವಾಸಿಗಳು ತಪ್ಪು ಮಾಡಿದರು. ತಪ್ಪು ಮಾಡಿದಾಗ ಇಸ್ರಾಯೇಲರು ದೇವರನ್ನು ತೊರೆದಾಗ ಏನಾಗ್ಬಿಡ್ತು ಎಂಬುದಾಗಿ ನೋಡುವಾಗ, ಲೇವಿಯರು ದೇವರ ಸೇವಕರು ಏನು ಮಾಡಿದರು, ಅವರು ಕೂಡ ಕಾಂಪ್ರಮೈಸ್ ಆಗಿಬಿಟ್ರು, ಇಜ್ಜೋಡಾಗ್ಬಿಟ್ರು. ಈಗ ವಿಶ್ವಾಸಿ ತಪ್ಪು ಮಾಡಿದರು, ದೇವರ ಸೇವಕರು ತಪ್ಪು ಮಾಡಿದರು, ವಿಶ್ವಾಸಿಗಳ ಹಾಗೆ ಅಂತ ಲೆಕ್ಕ ಇದು. ಹಾಗಾದರೆ ಈಗ ದೇವರು ಶಿಕ್ಷೆ ಕೊಡಬೇಕಲ್ಲ, ಕೊಟ್ಟರು. ಏನು ಶಿಕ್ಷೆ ಕೊಟ್ಟರು ಅಂತ ಹೇಳಿದರೆ ಆಶ್ಚರ್ಯ, ಭಾಳ ಆಶ್ಚರ್ಯ. ಲೇವಿಯರಿಗೆ, ದೇವರ ಸೇವಕರಿಗೆ ದೇವರು ಏನು ಶಿಕ್ಷೆ ಕೊಟ್ಟರು ಅಂತ ಹೇಳಿದರೆ, ಯೆಹೆಜ್ಕೇಲ್ 44, ದ ಬುಕ್ ಆಫ್ ಎಝೀಕಿಯಲ್ ಚಾಪ್ಟರ್ 44 ವರ್ಸ್ 13, ಅದೇನಂತ ಹೇಳಿದರೆ, ನನ್ನ ಯಾಜಕ ಸೇವೆಯನ್ನು ಮಾಡುವುದಕ್ಕೆ ನನ್ನ ಸನ್ನಿಧಿಗೆ ಸೇರಕೂಡದು. ಡು ನಾಟ್ ಕಮ್ ಟು ಮೈ ಪ್ರೆಸೆನ್ಸ್. ಅತಿ ಪವಿತ್ರವಾದ ಸ್ಥಳಕ್ಕೆ ಯಾವುದನ್ನು ಸಮೀಪಿಸಬಾರದು. ಇದೇ ಪನಿಷ್ಮೆಂಟ್. ತಮ್ಮ ದೋಷ ಫಲವನ್ನು ಅವರು ಅನುಭವಿಸಬೇಕು. ಆ ರೀತಿಯಾಗಿ ಹೇಳಿಬಿಟ್ಟು ಆಶ್ಚರ್ಯ, ಇನ್ನೂ ಆಶ್ಚರ್ಯ ನೋಡ್ರಿ. 14ನೇ ವಚನದಲ್ಲಿ, ದೇವಾಲಯದ ಸಕಲ ಸೇವೆಯಲ್ಲಿಯೂ ಅಲ್ಲಿ ನಡೆಯುವ ಸಮಸ್ತ ಕಾರ್ಯಗಳಲ್ಲಿಯೂ ಸೇವಕ ವೃತ್ತಿಯನ್ನೇ ಅವರಿಗೆ ಕೊಡುವೆನು. ಸೇವೆ ಕೊಡ್ತೀನಿ ನಾನು ಅವರಿಗೆ. ಮಂದಿರದಲ್ಲಿ ಅವ್ರು ಸೇವೆ ಮಾಡಬಹುದು, ಮಾಡಬೇಕು, ಆದರೆ ಸನ್ನಿಧಿಗೆ ಬರಬಾರ್ದು. ದೇವ್ರ ಸೇವೆ ಮಾಡ್ಬೋದು, ದೇವ್ರ ಸನ್ನಿಧಿಗೆ ಬರಬಾರ್ದು. ಆದರೆ 15ನೇ ವಚನ, ಆದರೆ ಚಾದೋಕನ ಸಂತಾನದವರು, ಅವರು ಕೂಡ ಲೇವಿಯರೇ, ಅವರು ಕೂಡ ಯಾಜಕರೇ, ಅವರು ನನ್ನನ್ನು ಸೇವಿಸಲು ನನ್ನ ಸನ್ನಿಧಿಗೆ ಸೇರುವರು, ನನ್ನ ಸಮ್ಮುಖದಲ್ಲಿ ನಿಂತುಕೊಳ್ಳುವರು. ಹಾಗಾದರೆ ದೇವರ ಸೇವೆ ಮಾಡುವಂಥದ್ದು ಒಂದು ರೀತಿಯಿಂದ, ಈ ವಾಕ್ಯ ಪ್ರಕಾರ ನಾನು ಹೇಳ್ತಾ ಇಲ್ಲ, ದೇವರು ಹೇಳೋದು ಒಂದು ರೀತಿಯಿಂದ ಪನಿಷ್ಮೆಂಟ್, ಶಿಕ್ಷೆ. ಆದರೆ ದೇವರ ಸನ್ನಿಧಿಗೆ ಬರುವಂಥದ್ದು ಪ್ರಮೋಷನ್, ಪನಿಷ್ಮೆಂಟ್ ಅಲ್ಲ, ಬಡ್ತಿ. 2 ವಿಧವಾದ ಸೇವೆ. ಅದರ ಬಗ್ಗೆ ದೇವರು ನಿಮಗೆ ಪ್ರಕಟಣೆಯನ್ನು ಕೊಡಲಿ. ಕೊನೆಯದಾಗಿ 5 ಸತ್ಯಾಂಶಗಳು ದೇವರ ವಿಷಯದಲ್ಲಿ. 1, ದೇವರ ಮಂದಿರ. 2ನೇ, ದೇವರ ಸೇವಕರು. 3ನೇ, ದೇವರನ್ನು ಕೊಂಡಾಡುವುದು. 4ನೇದು, ದೇವರು ಸೃಷ್ಟಿಕರ್ತನು. 5ನೇದು, ದೇವರು ಚೀಯೋನಿನೊಳಗಿಂದ ನಿನ್ನನ್ನು ಆಶೀರ್ವದಿಸಲಿ. ದೇವರ ಆಶೀರ್ವಾದ. ಚೀಯೋನ್ ಅಂತ ಹೇಳುವಾಗ ಅದು ನಡೆಸುವ ಸ್ತಂಭ
ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾಗಿರುವಂಥ ಯೇಸು ಕ್ರಿಸ್ತನ್ ಕೂಡ ನಡೆಸಿದನಲ್ಲ ನಮ್ಮನ್ನು ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ, ಅದನ್ನು ತೋರಿಸುವಂಥ ಚಿಯೋನ್. ಹೌದು, ಅಲ್ಲಿಂದ ದೇವರು ಆಶೀರ್ವದಿಸ್ತಾ ಅಂದರೆ ಕ್ರಿಸ್ತನ ಮೂಲಕವಾಗಿ ನಮಗೆ ಆಶೀರ್ವಾದ. ಅದು ಹಳೆ ಉಡಂಬಡಿಕೆಯಲ್ಲಿ ಹಾಗಿತ್ತು, ಆದರೆ ಎಫೆಸದ ಪುಸ್ತಕದಲ್ಲಿ ಕ್ರಿಸ್ತನಲ್ಲಿ ಆ ಆಶೀರ್ವಾದ ನಾವು ನೋಡ್ತೇವೆ. ಚಿಯೋನ್ ಅಂತ ಹೇಳಿದ್ರೆ ಸೂಚನೆ, ಒಡಂಬಡಿಕೆಯಿಂದ ಆಶೀರ್ವಾದ, ಚಿಹ್ನೆಯಿಂದ ಆಶೀರ್ವಾದ, ಶಿಲುಬೆಯಿಂದ ಆಶೀರ್ವಾದ. ಮತ್ತು ಚಿಯೋನ್ ಅಂದರೆ ಬರಿದು, ಡೆಸರ್ಟ್, ಮರುಭೂಮಿ. ನಮ್ಮ ಜೀವನ ಮರುಭೂಮಿಯಾಗಿದ್ದರೂ ಕೂಡ ಆತನು ಕ್ರಿಸ್ತನನ್ನು ಬರಿದು ಮಾಡಿ, ದಾಸನ ರೂಪ ಧರಿಸಿಕೊಳ್ಳುವಂತೆ ಮಾಡಿ, ಬಡವನಾಗಿ ಮಾಡಿ, ಶಾಪಗ್ರಸ್ತನಾಗಿ ಮಾಡಿ, ಆತನಿಂದ ನಮಗೆ ಆಶೀರ್ವಾದ. ಆ ರೀತಿಯಾಗಿ ದೇವರ ಸೇವಕರನ್ನು ಆ ಲೆಕ್ಕದಲ್ಲಿ ನೋಡಿದರೆ ರೋಮ 6:22 ನೋಡುವಾಗ ಪಾಪದಿಂದ ಬಿಡುಗಡೆಯಾದ ಎಲ್ಲರೂ ಕೂಡ ದೇವರ ಸೇವೆಯನ್ನು ಮಾಡುವುದಕ್ಕೆ ಆಹ್ವಾನಿತರಾಗಿದ್ದಾರೆ. ಆಶ್ಚರ್ಯ ಅಲ್ಲವೇ? ಹೊಸ ಒಡಂಬಡಿಕೆ ಇದು ಒಂದು ಭಾಗ್ಯ. ಕೀರ್ತನೆ 134ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.